ಮ್ಯಾಕೆ ಈಟೊಂದು ಪಿರುತಿ ಮಡಿಕೊಂಡಿದ್ದೀರಾ? ಜೀವಕ್ಕೆ ಜೀವ ಕೊಡೋ ಅಷ್ಟು ಪಿರುತಿ ನಿಮ್ದು. ಆದ್ರೆ ನಂಗೆ ನಿಮ್ಮ ಮತ್ತೆ ನಿಮ್ ತಾಯಿ ಮಧ್ಯೆ ಬರಕ್ಕೆ ಇಷ್ಟ ಇಲ್ಲ ಸರ್. ಅವ್ರಿಗೆ ನಾನಂದ್ರೆ ಆಗಕ್ಕಿಲ್ಲ. ಅದನ್ನ ನಿಮ್ಗೆ ಹೆಂಗೆ ಹೇಳಿ? ಈ ತರ ನನ್ ಜೊತೆ ರಾತ್ರಿ ಎಲ್ಲ ಹೊರಗ್ ತಿರ್ಗೋ ಇಸ್ಯ ಎಲ್ಲ ನಿಮ್ಮ ಅಮ್ಮಂಗೆ ಗೊತ್ತಾದ್ರೆ ಅವ್ರು ಸುಮ್ನಿರಕ್ಕಿಲ್ಲ ಸರ್. ಕಮಲಿ ಅವರೇ ಸರ್, ಈಟೋತ್ನಾಗ ಅಯ್ಯೋ ನಾನೇನ್ 30 ಹೊಡಿಯೋಣ ಅಂತ ನಾ ಕರಿತಿದ್ದೀನಿ. ಒಕ್ಕಟಿ ಅಷ್ಟೇ, ಬನ್ರಿ ಬನ್ನಿ. ಸರ್ 2 ಟೀ. ಏನ? ಎರಡು ಟೀ. ಸರಿ ಸರ್. ಹಾಂ, ಹಾಗೆ ಬಿಸ್ಕೆಟ್. ಥ್ಯಾಂಕ್ ಯು. ಯಾಕೆ ನಗ್ತಿದ್ದೀರಾ? ಸರ್, ಒಂದ್ ಜೋಕ್ ಗೆಪ್ತಿಗೆ ಬಂತು. ಜೋಕಾ? ಏನದು? ಕಾಫಿ ಮತ್ತೆ ಟೀ ಯಾಕೆ? ಯಾರು ಬ್ಯಾಚುಲರ್ ಹೇಳಿ ನೋಡುಮ? ನೀವೇ ಹೇಳಿ. ಟೀನೇ ಸರ್. ಟೀನಾ? ಅದು ಹೇಗೆ? ಸರ್, ಒನ್ ಟೀ ಅಲ್ವಾ, ಅದಕ್ಕೆ ಸರ್ ಇದು 1 ಟೀ, ಇದು ಬ್ಯಾಚುಲರ್. ವಾ, ಅಯ್ಯೋ ಸರ್, ಮೆಲ್ಗೆ ಸರ್. ಬಿಸ್ಕೆಟ್ ಏನಾನ ಮುರ್ಕೊಂಡು ಟೀ ಒಳಗೆ ಬಿದ್ರೆ ಆಮೇಲೆ ಅದನ್ನ ಕಾಪಾಡಕ್ಕೆ ಇನ್ನೊಂದು ಬಿಸ್ಕೆಟ್ ಬರ್ಬೇಕಾಯ್ತೈತೆ. ನೋಡಿ ಸರ್, ನಾನ್ ತೋರಿಸ್ತೀನಿ ಹೆಂಗ್ ತಿನ್ನೋದು ಅಂತ. ಇದು ದ್ಯಾವ್ರಿಗೆ, ಇದು ದಿಂಡ್ರಿಗೆ, ಇದು ನಂಗೆ. ಓ ನೈಸ್ ನೈಸ್. ನೀವು ಹಿಂಗೆ ಮೂರ್ಕಿತ ಅದ್ದಿ ಬಾಯಿಗೆ ಹಾಕೊಳ್ಳಿ. ನಾನು ಫಸ್ಟು ದ್ಯಾವ್ರಿಗೆ, ಹಾಂ ದೇವ್ರಿಗೆ, ದಿಂಡ್ರಿಗೆ, ಹಾಂ ದಿಂಡ್ರಿಗೆ, ನನಗೆ. ಹಾಂ ರಿಷಿ, ಇದು ಓಕೆ ಅಲ್ವಾ? ರಿಷಿ, ಹಾಂ ನೋಡ್ತಾ ಇದೀಯಾ? ಹಾಂ ನೋಡ್ತಾ ಇದ್ದೀನಿ.
ಆ ಗ್ರೀನ್ ಕಲರ್ ಕೊಡಿ. ಕಮಲಿ, ನಿಜವಾಗ್ಲೂ ಈ ಸಲ ಹಬ್ಬ ಮಾಡ್ತಿರೋದು ನಿನ್ನಿಂದ ನಿನ್ನಮ್ಮ. ನಿನ್ಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಅಜ್ಜಿ ಹಂಗೆಲ್ಲ ಹೇಳ್ಬೇಡಿ. ಸರಿ, ನಿನ್ಗೆ ಯಾವ ಬಟ್ಟೆ ಇಷ್ಟ ಆಗುತ್ತೋ ತಗೋಬಾ. ನಡಿ. ಹಾ, ಬಂದ್ರು. ಏನಿಲ್ಲಮ್ಮ, ನೀವು ನೋಡ್ತೀರಿ. ನಾನು ರಚನಾಗಿ ಇಷ್ಟ ಆಗುವಂಥದ್ದು ಯಾವ್ದಾರು ಇದೆಯಾ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಹಾಂ, ಅದು ನಿನಗೆ ಹೇಗೆ ಗೊತ್ತಾಗುತ್ತೋ? ಅಯ್ಯೋ ಅಮ್ಮ, ನನಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಹಿಂಗೋಗಿ ಹಂಗೆ ಬರ್ತೀನಿ. ಹಾಂ, ಕಮಲಿ, ಅಲ್ಲಿ ಹೋಗೋಣ ಬಾ. ಅಜ್ಜಿ ನೀವು ಅಲ್ಲೋಗಿ ನೋಡ್ತಾ ಇರಿ, ನಾ ಅಲ್ಲಿ ಚೂಡಿದಾರ್ ಏನಾರು ಆಯ್ತಾ ಅಂತ ಹೋಗಿ ನೋಡ್ಕೊಂಬರ್ತೀನಿ. ಹೌದಾ? ಸರಿ, ನಿನ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೋ. ಸರಿನಾ? ಅಜ್ಜಿ ಟಾಸ್ ಹಾಕಿ ಫೀಲ್ಡಿಗೆ ಬಿಟ್ಟಾಯ್ತು. ಇನ್ನೇನಿದ್ರು 2 ಟೀಮ್ ಕ್ಯಾಪ್ಟನ್ಗಳು ಮುಖಾಮುಖಿ ಆಗ್ಬೇಕಷ್ಟೇ. ಸರ್, ಆದರೂ ನಂಗೆ ಯಾಕೋ ಹೊಸಿ ಟೆನ್ಷನ್ ಆಯ್ತೈತೆ. ಕಮಲಿ ಅವರೇ, ಒಳ್ಳೆ ಮ್ಯಾಚ್ಗಳು ಯಾವತ್ತಿದ್ರು ಟೆನ್ಷನ್ ಆಗೇ ಇರುತ್ತೆ. ಬಟ್ ಡೋಂಟ್ ವರಿ ಕಮಲಿ ಅವರೇ, ಕೊನೆಯಲ್ಲಿ 2 ಟೀಮ್ ಗೆಲ್ಲುತ್ತೆ. ಬನ್ನಿ. ಆ ಕಾಂಜೀವರಂ ಸ್ಯಾರಿ ತೋರಿಸಿ. ಎನಿ ಪ್ರಾಬ್ಲಮ್ ಮೇಡಮ್? ಅದು ನನ್ನ ವಾಲೆಟ್ ಕಾಣಿಸ್ತಾ ಇಲ್ಲ. ಸರ್, ಇದು ತೆಪ್ಪಲ್ವಾ? ಕಮಲಿ ಅವರೇ, ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್. ಖಂಡಿತ ಇದು ತಪ್ಪಲ್ಲ. ನಮ್ಮಮ್ಮನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು. ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವ್ರ ಮನಸ್ಸನ್ನ ಬದಲಾಯಿಸ್ಬೇಕು ಅಂದರೆ ಈ ಥರದ್ದೊಂದು ಏನಾದ್ರು ಮಾಡಲೇಬೇಕು. ಏನಿಲ್ಲ, ನನ್ನ ಮಗ ಇಲ್ಲೇ ಇದ್ದಾನೆ, ಅವನಿಗೊಂದು ಕಾಲ್ ಮಾಡ್ತೀನಿ. ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ಅವ್ರ ಬಿಲ್ಲು ನಾನೇ ಪೇ ಮಾಡ್ತೀನಿ, ತಗೊಳ್ಳಿ. ಇಲ್ಲ ಇಲ್ಲ, ಅದೆಲ್ಲ ಏನು ಬೇಡ. ನಾನು ಕೊಟ್ಟಿರ್ತೀನಿ ಬಿಡುತ್ತಾರ. ಇಂಥದ್ದು ಏನಾದರೂ ತೊಂದರೆ ಆದಾಗ ಸಹಾಯಕ್ಕೆ ಬರೋದು ಫ್ಯಾಮಿಲಿಯವ್ರು ತಾನೆ. ರಿಷಿ ಬಂದ್ಮೇಲೆ ಕೊಡಿವಂತೆ. ನೀವು ಬಿಲ್ ಮಾಡಿ. ಥ್ಯಾಂಕ್ಸ್. ಈಗ ತಾನೇ ಫ್ಯಾಮಿಲಿ ಅನ್ನಲ್ಲ, ನಮ್ಮ ಮಧ್ಯೆ ಥ್ಯಾಂಕ್ಸ್ ಯಾಕೆ ಹೇಳಿ? ನೀನು ಕೋಪ ಮಾಡ್ಕೊಂಡಿರೋದ್ರಲ್ಲಿ ಯಾವ ತಪ್ಪು ಇಲ್ಲ ತಾರ.
ನಾನೇ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಯೋಚನೆ ಮಾಡದೆ ದುಡುಕ್ಬಿಟ್ಟೆ. ಅವತ್ತು ನಾನು ಮಾಡಿದ ತಪ್ಪಿಗೆ ಇವತ್ತು ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ನನಗೆ ಕ್ಷಮಿಸುತ್ತಾರ? ಅಯ್ಯೋ, ಇದೇನಿದು ಎಲ್ರ ಮುಂದೆ? ಎಷ್ಟೇ ಆದರೂ ನೀವು ದೊಡ್ಡವರು. ನಾನೇ ನಿಮ್ಮ ಹತ್ರ ರೂಡಾಗಿ ಮಾತಾಡ್ಬಿಟ್ಟೆ. ಐ ಆಮ್ ಸಾರಿ. ಮತ್ತೆ ಎರಡೂ ಕುಟುಂಬ ಒಂದಾಗೋದಕ್ಕೆ ನಾನು ಕಾಯ್ತಾ ಇದ್ದೀನಿ ತಾರ. ಇನ್ನೇನು ಕಾಯೋದು ಬೇಕಿಲ್ಲ. ಅಂದರೆ ದೀಪಾವಳಿ ಬಂತಲ್ಲ, ಪ್ರತಿ ವರ್ಷ ಎಲ್ಲರೂ ಸೇರಿ ನಿಮ್ಮನೇಲೆ ಹಬ್ಬ ಆಚರಿಸ್ತಿದ್ವಲ್ಲ, ಈ ಸರಿನೂ ಹಾಗೆ ಮಾಡೋಣ. ಏನಂತೀರಾ? ಖಂಡಿತ ಮಾಡೋಣ. ಕಮಲಿ ಅವರೇ, ನಿಮಗೆ ನಾನು ಸೆಲೆಕ್ಟ್ ಮಾಡಿದ ಸೀರೆ ಇದೆ ಅಲ್ವಾ? ಹ್ಞೂ ಸರ್. ಎಲ್ಲ ಒಪ್ಕೊಂಡ್ರು ಸಹ ನನಗೆ ನಿನ್ನ ಮನೆತನದ ಬಗ್ಗೆ ಸಮಾಧಾನನೇ ಆಗ್ತಿಲ್ಲ ಕಮಲಿ. ದುಡ್ಡಿಲ್ಲ, ಅಂತಸ್ತಿಲ್ಲ, 4 ಜನ ಸ್ವಂತದವ್ರಿಲ್ಲ ಅಂದ್ರೂ ಓಕೆ. ಆದ್ರೆ ನಿನಗೆ ನಿನ್ ತಂದೆ ಯಾರು ಅಂತಾನೆ ಗೊತ್ತಿಲ್ಲ. ನಾವು ಅನ್ಕೊಂಡಂಗೆ ಇಬ್ರು ಒಂದಾಗಿದ್ದಾರೆ ನೋಡಿ. ಬನ್ನಿ ಹೋಗೋಣ. ಯಾರಿಗೂ ಗೊತ್ತಿಲ್ಲದೆ ಇರೋಂಗೆ ಅಟೆಂಡೆನ್ಸ್ ಹಾಕೋಣ. ಏನಂತೀರಾ? ಸರ್, ಅವರು ಇದನ್ನು ಬೇಯಿಸೋಗಿದ್ದಾರೆ ಸರ್. ಥ್ಯಾಂಕ್ ಯು. ವೆಲ್ಕಮ್. ಸರಿ ತರ. ಹಬ್ಬಕ್ಕೆ ಹೋಮ, ಲಕ್ಷ್ಮೀ ಪೂಜೆ ಎಲ್ಲ ಇಟ್ಕೊಂಡಿದ್ದೀನಿ. ನೀವೆಲ್ಲ ಬರ್ತೀರಾ ಅಂದರೆ ಎಲ್ಲರೂ ಸೇರಿ ಇನ್ನು ಗ್ರ್ಯಾಂಡಾಗಿ ಆಚರಿಸೋಣ. ಓಕೆ? ಖಂಡಿತ ಬರ್ತೀವಿ. ಥ್ಯಾಂಕ್ ಯು. ನೀವಿಬ್ರು ಸೇರಿ ಮಾಡಿದ್ದು ನನಗೆ ಗೊತ್ತಾಗ್ಲಿಲ್ಲ ಅಂತ ಅನ್ಕೊಂಡ್ಯಾ? ಇಬ್ಬರು ಸರಿಯಾಗಿದ್ದೀರಾ. ಹೇಳು ಕಮಲಿ, ನನ್ನನ್ನು ತಾರನ ಒಂದು ಮಾಡೋದಕ್ಕೋಸ್ಕರ ತಾನೆ ನೀವಿಬ್ರು ಈ ಥರ ಪ್ಲ್ಯಾನ್ ಮಾಡಿದ್ದು? ನೀವಿಬ್ರು ಮಾಡಿದ್ದು ಹುಡುಗಾಟಿಕೆ ಅಂತ ಅನ್ಸಿದ್ರು 2 ಕುಟುಂಬನ ಒಂದು ಮಾಡಿದ್ದೀರಾ. ಇನ್ಫ್ಯಾಕ್ಟ್ ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಎಷ್ಟೋ ಸಲ ತಾರಾ ಅವ್ರ ಹತ್ರ ಮಾತಾಡಬೇಕು ಅಂತ ಪ್ರಯತ್ನ ಪಟ್ಟೆ. ಆಗೆಲ್ಲ ನನ್ನ ಮನಸ್ಸಲ್ಲಿ ಎಲ್ಲೋ ಸಣ್ಣ ಪಾಪ ಪ್ರಜ್ಞೆ ಕಾಡ್ತಾನೆ ಇತ್ತು. ಆದರೆ ಇವತ್ತು ನಾನು ತಾರನ ಸಡನ್ನಾಗಿ ಮೀಟ್ ಮಾಡಿದಾಗ ಯಾವುದಕ್ಕೂ ಪ್ರಿಪೇರ್ ಆಗದೆ ಮನಸ್ಸಲ್ಲಿರೋದನ್ನು ಮಾತಾಡಿದೆ ಕಮಲಿ. ಥ್ಯಾಂಕ್ ಯು ಸೋ ಮಚ್. ಕಮಲಿ, ಏನಾಯ್ತು ಕಮಲಿ? ಏನಿಲ್ಲ ಅಜ್ಜಿ. ಈಗ ತಾನೇ ಹೇಳಿದೆ, ನಿನ್ನ ಬಗ್ಗೆ ಗೊತ್ತಾಗಲ್ಲ ಅನ್ಕೊಂಡ್ಯಾ? ಶಾಪಿಂದ ಹೊರಗೆ ಬಂದಾಗಿಂದ ನಾನು ನಿನ್ನ ಗಮನಿಸ್ತಾನೇ ಇದ್ದೀನಿ. ಯಾಕೋ ತುಂಬ ಸಪ್ಪಗಿದೆಯಾ. ಸೀದಾ ಬಂದು ಕಾರಲ್ಲಿ ಕೂತ್ಕೊಂಡ್ಬಿಟ್ಟೆ. ಯಾಕೆ ಕಮಲಿ, ಏನಾಯ್ತು? ಅಜ್ಜಿ ಅದೇನಿಲ್ಲ, ಹೊಸಿ ಸುಸ್ತಾಗೈತೆ ಅಟ್ಟೆಯ. ಅಷ್ಟೇ ತಾನೇ, ನಡಿ ಬಾ.
ಕಮಲಿ, ನೀನು ಹೋಗಿ ರೆಸ್ಟ್ ಮಾಡು, ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ. ಅಜ್ಜಿ, ತಾತ ಎಂತ ಹೊಸಿ ಹೊತ್ತು ಮಾತಾಡಿ ಅವ್ರನ್ನ ಮಂಗಿಸಿ ಆಮ್ಯಾಕೆ ಹೋಯ್ತೀನಿ. ಆಯಿತು. ಬಂದೆ. ನೋಡಿ ತಾತಯ್ಯ, ಇದನ್ನ ಯಾರೋ ವೈರ್ ಮ್ಯಾಗ ಹಾಕವ್ರೆ. ನೀವೇನ ಮುಂದೆ ಹೋಗಿ ನೀವು ಬಿದ್ದೇನಾರ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಸರಿ, ನೀವು ಬನ್ನಿ ಮನೆ ಕಳಿ. ನನಗೆ ತಾತಯ್ಯ. ಕಮಲಿ, ನೀನು ಯಾವುದೋ ಬೇಸರದಲ್ಲಿದೆ ಅಂತ ಅರ್ಥ ಆಗತ್ತಮ್ಮ. ಅಲ್ಲಿ ಕೆಳಗೆ ಬಿಟ್ಟಿರೋ ಫೋಟೋ ತೆಗೆದು ನೋಡು, ಎಲ್ಲ ಸತ್ಯ ನಿನಗೆ ಗೊತ್ತಾಗತ್ತೆ. ನೀನೇ ಈ ಮನೆ ಮೊಮ್ಮಗಳು ಅನ್ನೋದು ಇವತ್ತೇ ಎಲ್ರಿಗೂ ಗೊತ್ತಾಗ್ಲಿ. ತಾತಯ್ಯ ಮನೆ ಕಳಿ, ನಾನು ಬರ್ತೀನಿ. ಅಜ್ಜಿ, ನಾನು ಹೊಳ್ತೀನಿ. ಒಂದು ನಿಮಿಷ ಇರು. ಇದನ್ನ ನಿನಗೆ ಅಂತಾನೆ ತಂದಿರೋದು. ನಾಳೆ ದೀಪಾವಳಿ ಹಬ್ಬ ಅಲ್ವಾ, ಬೆಳಿಗ್ಗೆನೆ ಎದ್ದು ಉಟ್ಕೋಬೇಕು, ಸರಿನಾ? ಹಾಂ, ನಿಂಗೆ ತಂದಿರೋ ಬಟ್ಟೆನೂ ಇದ್ರ ಜೊತೆನೇ ಇಟ್ಟಿದ್ದೀನಿ, ಅವಳಿಗೂ ಕೊಟ್ಬಿಡು. ಸರ್, ನಾನು ನನ್ನ ಅಪ್ಪನ ಹುಡುಕ್ತಿದ್ದೀನಿ ಸರ್. ಇದನ್ನು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಸರ್. ಪ್ಲೀಸ್ ಸರ್, ದಯವಿಟ್ಟು ಸಹಾಯ ಮಾಡಿ. ಈಗೇನೋ ನೀನಾಗಿ ನೀನೇ ಹೋಗ್ತೀಯೋ ಇಲ್ಲ ನಾನೇ ಕಳಿಸ್ಲೋ? ಕೊಡ್ತಾರೆ ಎಲ್ಲ ಅಲ್ಲಿಂದಾನೋ ಇಲ್ಲಿ ಹೋಗೋಣ. ಹೋಗಮ್ಮ, ಹೇಳಿದ ಅಪ್ಪ ಎನ್ನ ಹಿಡ್ಕೋಕೆ ಕಂಡಿದ್ದ ಅರ್ಧ ದಾರಿನೂ ಈಗ ಕತ್ಲಾಗೈತೆ. ನಾನೇನ್ ತೆಪ್ಪು ಮಾಡಿದ್ದೆ ಅವ್ವ? ನಾನು ಅಪ್ಪಯ್ಯನ ನೋಡ್ಬಾರ್ದು ಅಂತ ನನ್ನ ಹಣೆನ್ ಬರ್ದೈತಾ? ಅಥವಾ ನಾನು ಹುಟ್ಟಿದ ಸಮಯ ಸರಿ ಇಲ್ದೇನೆ ಅಪ್ಪಯ್ಯ ನಿನ್ನ ನನ್ನ ಬಿಟ್ಟೊಟ್ಟೋದ್ರ? ನಾನು ಆಟೊಂದು ಅದೃಷ್ಟದ ಹುಡುಗಿನವ್ವ. ನೀ ನನ್ನ ಅಪ್ಪಯ್ಯ ಯಾರು ಅಂತ ನಂಗೆ ಹೇಳ್ಬೇಕಿತ್ತು ತಾನೆ. ಯಾಕವ್ವ ಮುಚ್ಚಿಟ್ ಬೆಳೆಸ್ದೆ? ಮಲೆ ಮರವ ಕಷ್ಟ ಬಂದಾಗ ನಾನು ಹೆದರ್ಕೊಂಡು ಕಣ್ಣೀರ್ ಹಾಕ್ದೋಳೆ ಅಲ್ಲ. ಎಲ್ರಿಗೂ ಸಿಗೋ ಏಟೋ ನಿಸ್ಯ ಚಿಕ್ಕ ವಯಸ್ಸಿಂದನೂ ನನ್ಗೆ ಸಿಕ್ಕಿದ್ದೇ ಇಲ್ಲ. ಆದ್ರೆ ಈಟ್ ವರ್ಷ ಮೊಳಕೆಯಾಗಿದ್ದ ಆಸೆ ಈಗ ಮರವಾಗಿ ನಿಂತೈತೆ. ನನ್ನಪ್ಪ ಯಾರು ಅಂತ ಮಾತ್ರ ತೋರ್ಸ್ಬಿಡವ. ನೀನೇ ಹಿಂಗ್ ನನ್ ಕೈ ಕಟ್ಬಿಟ್ರೆ ನಾನು ಏನ್ ಮಾಡ್ಲಿ?
Oh my God, oh my God. I just can't believe this. ಇಲ್ಲೂ ನೀನ್ ಏನೇ ಮಾಡ್ತಿದ್ಯಾ? 24 ಗಂಟೆ ನಾನು ಏನ್ ಮಾಡ್ತೀನಿ ಅಂತ ನೋಡ್ಕೊಂಡಿರ್ತೀಯಲ್ಲ, ನಿನ್ ಲೈಫ್ ನೀನ್ ಬದುಕಲ್ವಾ? ಹೇ, ಅದು ಸರಿ. ನಿನಗ್ ಬದುಕೋಕ್ ಗೊತ್ತಿದ್ರೆ ನಮ್ಮ ಮನೆಗ್ ಬಂದು ಯಾಕೆ ಸಾಯ್ತಿದ್ದೆ? ಅನಿಕಾ, ಆ ಫೋಟೋ ಮಾತಾಡ್ಬೇಡ, ಮುಚ್ಚು ಬಾಯ್. ಇಡೀ ಕಾಲೇಜೇ ನೀನ್ ಟಾಪರ್ ಅಂತ ಕುಂದಾಟಿದೆ. ನೀನ್ ನೋಡಿದ್ರೆ ನಾನು ಹೋಗೋ ಜಾಗಕ್ಕೆಲ್ಲ ಬಂದು ಬೀದಿ ಸುತ್ತಾ ಇದೀಯ. ಏನು ನಿನಗೆ ನನ್ ತರ ಇರ್ಬೇಕು ಅಂತ ಆಸೆನಾ? ಅದಕ್ಕೆ ಹುಟ್ಟಿದ್ದಾಗ್ಲೇ ಪುಣ್ಯ ಮಾಡಿರ್ಬೇಕು ಕಣೆ. ನಾನು ಮಹಾಜನ್ ಫ್ಯಾಮಿಲಿ ಅವಳು. ಗಾಟ್ ಇಟ್? ನೀನು ಮಾರಾಪುರದ ಕುರಿ ಮಂದೆ. ಅನಿಕಾ, ನಾನು ಹೇಳೋದ್ ಕೇಳು. ನೀನ್ ತವ ಇರೋದು. ಏಯ್, ಸಾಕ್ ನಿಲ್ಸೆ. ಈಗ ನಾನು ನಿನ್ ತಂಟೆಗೆ ಬರ್ತಿಲ್ಲ, ನೀನೇ ಕಾಲ್ ಕೆರ್ಕೊಂಡ್ ಬರ್ತಿದ್ಯಾ. ಆಮೇಲೆ ಎಲ್ರು ನನ್ನ ಕೆಟ್ಟವಳು ಅಂತ ಬೈತಾರೆ. ಸೊ ನೀ ನನ್ನಿಂದ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲೇ ಇರು. ಅದ್ ನಿನಗೂ ಒಳ್ಳೇದು, ನನಗೂ ಒಳ್ಳೇದು.